ಹೆಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಇವತ್ತಿನ 19 ಮಾರ್ಚ್ 2026 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆ ಇಲ್ಲಿ: ಇತ್ತೀಚೆಗೆ ನೇಪಾಳದ ಸಂಸತ್ತಿಗೆ ಆಯ್ಕೆಯಾದ ಮೊಟ್ಟ ಮೊದಲ ತೃತೀಯ ಲಿಂಗ ಮಹಿಳೆ ಅಥವಾ ಟ್ರಾನ್ಸ್ಜೆಂಡರ್ ವುಮೆನ್ ಯಾರು? ಸೊ ಇಲ್ಲಿ ಇವರ ಹೆಸರು ಭೂಮಿಕಾ ಶ್ರೇಷ್ಠ ಆಗಿರುತ್ತಾರೆ. ಆಪ್ಷನ್ ಬಿ, ಭೂಮಿಕಾ ಶ್ರೇಷ್ಠ ಇವರು ಇತ್ತೀಚೆಗೆ ನೇಪಾಳದ ಸಂಸತ್ತಿಗೆ ಆಯ್ಕೆಯಾದ ಮೊಟ್ಟ ಮೊದಲ, ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಮೊಟ್ಟ ಮೊದಲ ತೃತೀಯ ಲಿಂಗ ಮಹಿಳೆಯಾಗಿರುತ್ತಾರೆ. ಒಂದು ನೇಪಾಳದ ಸಂಸತ್ತಿಗೆ ಆಯ್ಕೆಯಾದವರು, ಇವರ ಹೆಸರು ಭೂಮಿಕಾ ಶ್ರೇಷ್ಠ ಆಗಿರುತ್ತದೆ. ಇಲ್ಲಿ ಇವರು ನೇಪಾಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುತ್ತಾರೆ. ಭೂಮಿಕಾ ಶ್ರೇಷ್ಠ ಇವರು. ಸೊ ಇಲ್ಲಿ ಇವರಿಗೆ ಅಂತಾರಾಷ್ಟ್ರೀಯ ಗೌರವವೂ ಕೂಡ ಸಿಕ್ಕಿರುತ್ತದೆ. 2022ರಲ್ಲಿ ಅಮೆರಿಕ ವಿದೇಶಾಂಗ ಇಲಾಖೆ ನೀಡುವ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ವುಮೆನ್ ಆಫ್ ಕರೇಜ್ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಸೊ ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಭೂಮಿಕಾ ಶ್ರೇಷ್ಠ ನೇಪಾಳ ಸಂಸತ್ತಿಗೆ ಆಯ್ಕೆಯಾದ ಮೊಟ್ಟ ಮೊದಲ ತೃತೀಯ ಲಿಂಗ ಮಹಿಳೆಯಾಗಿರುತ್ತಾರೆ. ಸೊ ಇಲ್ಲಿ ನೇಪಾಳ ಮತ್ತು ತೃತೀಯ ಲಿಂಗ ಹಕ್ಕುಗಳಿಗೆ ಸಂಬಂಧಪಟ್ಟ ಪ್ರಮುಖ GK ಪಾಯಿಂಟ್ಸ್ಗಳನ್ನು ನೋಡುವ. ನೇಪಾಳದ ರಾಜಧಾನಿ ಕಠ್ಮಂಡು ಆಗಿರುತ್ತದೆ. ನೇಪಾಳದ ಈಗಿನ ಅಧ್ಯಕ್ಷರು ರಾಮಚಂದ್ರ ಪೌಂಡೇಲ್ ಆಗಿರುತ್ತೆ. ಹಾಗೆ ನಮ್ಮ ಭಾರತಕ್ಕೆ ಬರುವುದಾದರೆ, ಭಾರತದ ಮೊದಲ ತೃತೀಯ ಲಿಂಗಿ ಶಾಸಕಿ ಶಬ್ನಮ್ ಮೌಸಿ ಆಗಿರುತ್ತಾರೆ. ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಶಬ್ನಮ್ ಮೌಸಿ ಭಾರತದ ಮೊದಲ ತೃತೀಯ ಲಿಂಗಿ ಶಾಸಕಿಯಾಗಿರುತ್ತಾರೆ. ಇವರು ಮಧ್ಯಪ್ರದೇಶದ MLA ಹುದ್ದೆಯನ್ನು ಅಲಂಕರಿಸಿದ್ದರು. ಹಾಗೆಯೇ ಸತ್ಯಶ್ರೀ ಶರ್ಮಿಳಾ ಇವರು ಭಾರತದ ಮೊದಲ ತೃತೀಯ ಲಿಂಗಿ ವಕೀಲೆ ಆಗಿರುತ್ತಾರೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತದ ಯಾವ ನಗರದಲ್ಲಿ ಕಳಿಂಗ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿತ್ತು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಭುವನೇಶ್ವರದಲ್ಲಿ. ಭುವನೇಶ್ವರದ ಕಳಿಂಗ ಸ್ಟೇಡಿಯಂನಲ್ಲಿ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಗುತ್ತಿದೆ. ಸೊ ಇಲ್ಲಿ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಒಡಿಶಾ ಸರ್ಕಾರ ಮತ್ತು ಭಾರತೀಯ ಪ್ಯಾರಾಲಿಂಪಿಕ್ಸ್ ಸಮಿತಿಯು ಜಂಟಿಯಾಗಿ ಈ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುತ್ತಿದೆ. ಸೊ ಇಲ್ಲಿ ನಾವು ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಬಗ್ಗೆ ನೋಡುತ್ತಿರುವುದರಿಂದ ಹಿಂದಿನ ಕ್ಲಾಸಲ್ಲಿ ನಾನು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2026ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. ಇದರಲ್ಲಿ ಭಾರತವು 2008 ಪದಕಗಳನ್ನು ಗಳಿಸುವ ಮೂಲಕ ಅಗ್ರಸ್ಥಾನದಲ್ಲಿ ಫಿನಿಶ್ ಮಾಡಿತು. ಸೊ ಈ ಮಾಹಿತಿಯನ್ನು ಕೂಡ ಇಲ್ಲಿ ಗಮನಿಸಿಕೊಳ್ಳಿ. ಹಾಗೆ ಇಲ್ಲಿ ಪ್ಯಾರಾ ಒಲಿಂಪಿಕ್ಸ್ನ ಬಗ್ಗೆ ನೋಡುತ್ತಿರುವುದರಿಂದ, ಪ್ಯಾರಾಲಿಂಪಿಕ್ಸ್ನಲ್ಲಿ 2 ಬಾರಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಯಾರು ಎಂದರೆ ದೇವೇಂದ್ರ ಜಜಾರಿಯಾ ಆಗಿರುತ್ತಾರೆ. ಇವರು ಜಾವಲಿನ್ ಥ್ರೋನಲ್ಲಿ 2 ಚಿನ್ನದ ಪದಕವನ್ನು ಗೆದ್ದಿದ್ದರು. ಇವರ ಹೆಸರು ನೆನಪಿಟ್ಕೊಳ್ಳಿ, ದೇವೇಂದ್ರ ಜಜಾರಿಯಾ. ಇವರು ಈಗ ಭಾರತೀಯ ಪ್ಯಾರಾಲಿಂಪಿಕ್ಸ್ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುತ್ತಾರೆ. ಸೊ ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ದೀರ್ಘಾವಧಿ ಕೃಷಿಕ ಪುಂಜಿ ಸಹಕಾರ ಯೋಜನೆಯ ಮುಖ್ಯ ಉದ್ದೇಶವೇನು? ಸೊ ಇಲ್ಲಿ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಕೃಷಿ ಮೂಲಸೌಕರ್ಯಕ್ಕಾಗಿ ದೀರ್ಘಾವಧಿ ಸಾಲ ನೀಡುವುದು ಇದರ ಉದ್ದೇಶ ಆಗಿರುತ್ತದೆ. ಸೊ ಇಲ್ಲಿ ಕೃಷಿ ಮೂಲಸೌಕರ್ಯ ಅಂದರೆ ನೀರಿನ ವ್ಯವಸ್ಥೆ ಇರಬಹುದು, ಕೃಷಿ ಯಂತ್ರೋಪಕರಣ ಖರೀದಿ ಮಾಡಲಿಕ್ಕೆ ಇರಬಹುದು, ತೋಟಗಾರಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಲವನ್ನು ಯಾವುದೇ ಒಂದು ಸಹಕಾರಿ ಸಂಘಗಳಿಂದ ಪಡೆದುಕೊಂಡರೆ ಅದರ ಮರುಪಾವತಿಯನ್ನು ಮಾಡಲಿಕ್ಕೆ ದೀರ್ಘಾವಧಿ ಸಮಯವನ್ನು ನೀಡುವುದಾಗಿರುತ್ತದೆ. ಇಲ್ಲಿ ದೀರ್ಘಾವಧಿ ಸಮಯ ಅಂದರೆ 5 ರಿಂದ 15 ವರ್ಷಗಳವರೆಗೆ ಟೈಮನ್ನು ನೀಡಲಾಗುವುದು. ಸೊ ಇಲ್ಲಿ ಮಾಹಿತಿ ನೆನಪಿಟ್ಕೊಳ್ಳಿ, ಈ ದೀರ್ಘಾವಧಿ ಕೃಷಿಕ ಪುಂಜಿ ಸಹಕಾರ ಯೋಜನೆಯ ಉದ್ದೇಶ ಇದಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚಿನ ವರದಿಗಳ ಪ್ರಕಾರ ಮೆಟ್ರೋ ರೈಲು ಜಾಲದ ಒಟ್ಟು ಉದ್ದದ ಆಧಾರದ ಮೇಲೆ ಭಾರತವು ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, 3ನೇ ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲಿ ಭಾರತ ಮೆಟ್ರೋ ರೈಲು ಜಾಲದ ಒಟ್ಟು ಉದ್ದದ ಆಧಾರದ ಮೇಲೆ. ಸೊ ಇಲ್ಲಿ ಮೊದಲ ಸ್ಥಾನವನ್ನು ಚೀನಾ ದೇಶ ಪಡೆದುಕೊಂಡಿರುತ್ತದೆ. ಹಾಗೆ 2ನೇ ಸ್ಥಾನವನ್ನು USA ಪಡೆದುಕೊಂಡಿದೆ. ಇಲ್ಲಿ ಭಾರತದ ಬಗ್ಗೆ ನೋಡುವುದಾದರೆ, ಭಾರತವು ಪ್ರಸ್ತುತ 1143 ಕಿಲೋಮೀಟರ್ಗಿಂತಲೂ ಹೆಚ್ಚು ಕಾರ್ಯಾಚರಣೆಯ ಮೆಟ್ರೋ ಮಾರ್ಗ ಹೊಂದಿರುತ್ತದೆ. ಇದು 2014ರಲ್ಲಿ ಭಾರತದಲ್ಲಿ 5 ನಗರಗಳಲ್ಲಿ ಮೆಟ್ರೋ ಇತ್ತು. ಈಗ 29 ನಗರಗಳಲ್ಲಿ ಮೆಟ್ರೋ ಇದೆ. ಇಲ್ಲಿ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಆದ ಮಾಹಿತಿ ಇದಾಗಿರುತ್ತದೆ, ದೇಶದ ಒಟ್ಟು ಮೆಟ್ರೋ ಪ್ರಯಾಣಿಕರಲ್ಲಿ ಸುಮಾರು 55% ಪಾಲು ದೆಹಲಿಯ ಮೆಟ್ರೋ ಹೊಂದಿರುವುದು ಗಮನಾರ್ಹ ಆಗಿರುವುದು ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ನಾವು ಮೆಟ್ರೋ ಮಾಹಿತಿಗಳ ಬಗ್ಗೆ ನೋಡುತ್ತಿರುವುದರಿಂದ ಅದರ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. ಭಾರತದ ಮೊದಲ ಮೆಟ್ರೋ ಯಾವುದು ಎಂದರೆ ಕೋಲ್ಕತ್ತಾ ಮೆಟ್ರೋ ಆಗಿರುತ್ತದೆ. ಇದನ್ನು 1984ರಲ್ಲಿ ಪ್ರಾರಂಭಿಸಲಾಯಿತು. ಹಾಗೆ ಭಾರತದ ಅತಿ ಉದ್ದದ ಮೆಟ್ರೋ ದೆಹಲಿ ಮೆಟ್ರೋ ಆಗಿದೆ. ವಿಶ್ವದ ಅತಿ ಉದ್ದದ ಮೆಟ್ರೋ ಯಾವುದು ಎಂದರೆ ಶಂಘೈ ಮತ್ತು ಬೀಜಿಂಗ್ ಆಗಿರುತ್ತದೆ, ಚೀನಾದಲ್ಲಿದೆ. ಮತ್ತು ನಮ್ಮ ಭಾರತದ ಮೆಟ್ರೋ ಮ್ಯಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ E ಶ್ರೀಧರನ್ ಅವರನ್ನು ಕರೆಯಲಾಗುತ್ತದೆ. ನಮ್ಮ ಕರ್ನಾಟಕಕ್ಕೆ ಬರುವುದಾದರೆ
ನಮ್ಮ ಮೆಟ್ರೋವನ್ನು ಬೆಂಗಳೂರಿನಲ್ಲಿ 2011ರಂದು ಪ್ರಾರಂಭಿಸಲಾಯಿತು. ಸೊ ಇಲ್ಲಿ ಒಂದು GK ಪಾಯಿಂಟ್ಸ್ ನೋಡಿ, ಮೇನ್ ಇಂಪಾರ್ಟೆಂಟ್ ಆದ ಮಾಹಿತಿ ಇದು. ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋವನ್ನು ಕೋಲ್ಕತ್ತಾ ನಗರದಲ್ಲಿ ಪ್ರಾರಂಭಿಸಲಾಗಿದೆ. ಇದು ಹೂಗ್ಲಿ ನದಿಯ ಕೆಳಗೆ ಬರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಮಗುವನ್ನು ದತ್ತು ಪಡೆಯುವ ತಾಯಂದಿರು ಹೆರಿಗೆ ರಜೆ ಪಡೆಯಲು ಮಗುವಿನ ವಯಸ್ಸು ಎಷ್ಟು ವರ್ಷಕ್ಕಿಂತ ಕಡಿಮೆ ಇರಬೇಕೆಂಬ ನಿಯಮವನ್ನು ರದ್ದುಗೊಳಿಸಲಾಗಿದೆ. ಇಲ್ಲಿ ಆ್ಯಕ್ಚುಯಲ್ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, 3 ತಿಂಗಳು ಆಗಿರುತ್ತದೆ. ಸೊ ಇಲ್ಲಿ ಏನು ಈ ರೂಲ್ಸ್ ಏನಂದರೆ, ಮೇನಾಗಿ ಇದು ಅಡಾಪ್ಟ್ ಮಾಡಿಕೊಳ್ಳುವ ತಾಯಂದಿರಿಗೆ ಬರುವ ರೂಲ್ ಆಗಿರುತ್ತದೆ. ಅಡಾಪ್ಟ್ ಮಾಡುವ ಮಗುವು 3 ತಿಂಗಳಿಗಿಂತ ಹೆಚ್ಚು ಸಮಯ ಆಗಿದ್ದರೆ, ಹುಟ್ಟಿದ ನಂತರ ಆ ಒಂದು ಮಗುವನ್ನು ದತ್ತು ಪಡೆದುಕೊಂಡರೆ ತಾಯಂದಿರಿಗೆ ಮೆಟರ್ನಿಟಿ ಲೀವ್ ಸಿಗುವುದಿಲ್ಲ. ಇದು ಹಿಂದಿನ ರೂಲ್ ಆಗಿತ್ತು. ಇದನ್ನು ಈಗ ಸುಪ್ರೀಂ ಕೋರ್ಟು ತೆಗೆದುಹಾಕಿದೆ. ಈ ನಿಯಮವನ್ನು ತಾರತಮ್ಯದಿಂದ ಕೂಡಿದೆ ಎಂದು ನ್ಯಾಯಾಲಯ ಹೇಳಿರುತ್ತದೆ. ಸೊ ಇಲ್ಲಿ ಮಗುವಿನ ವಯಸ್ಸು ಎಷ್ಟೇ ಇರಲಿ, ದತ್ತು ಪಡೆದ ತಾಯಿಗೂ ಮಗುವಿನೊಂದಿಗೆ ಸಮಯ ಕಳೆಯಲು ಮತ್ತು ಬಾಂಧವ್ಯ ಬೆಳೆಸಲು ರಜೆಯ ಅಗತ್ಯವಿದೆ ಎಂದು ಕೋರ್ಟ್ ತಿಳಿಸಿರುತ್ತದೆ. ಸೊ ಹಾಗಾಗಿ ಈ ಹಿಂದಿನ ಒಂದು ರೂಲ್ಸ್ ಅನ್ನು ಈಗ ತೆಗೆದುಹಾಕಲಾಗಿರುತ್ತದೆ. ಒಂದು ಹುಟ್ಟಿದ ಮಗು ಅಡಾಪ್ಟ್ ಮಾಡಿಕೊಳ್ಳುವ ಮಗುವಿನ ವಯಸ್ಸು 3 ತಿಂಗಳಿಗಿಂತ ಕಡಿಮೆಯಾಗಿದ್ದರೆ ಮಾತ್ರ ಅಡಾಪ್ಟಿವ್ ಪೇರೆಂಟ್ಸ್ಗೆ, ತಾಯಂದಿರಿಗೆ ಮೆಟರ್ನಿಟಿ ಲೀವನ್ನು ನೀಡಲಾಗುತ್ತಿದ್ದು, ಸೊ ಇದನ್ನು ಈಗ ತೆಗೆದುಹಾಕಲಾಗಿದೆ. ಈಗ ಮೆಟರ್ನಿಟಿ ಲೀವನ್ನು ಇವರಿಗೆ 3 ತಿಂಗಳಿಗಿಂತ ಹೆಚ್ಚಾಗಿದ್ದ ಮಗುವನ್ನು ಕೂಡ ಅಡಾಪ್ಟ್ ಮಾಡಿಕೊಂಡರೆ ಸಿಗುತ್ತದೆ. ಸೊ ಇಲ್ಲಿ ಹೆರಿಗೆ ಸೌಲಭ್ಯ ಕಾಯ್ದೆಯ ಬಗ್ಗೆ ಮಾಹಿತಿಯನ್ನು ನೋಡುವ. ಹೆರಿಗೆ ಸೌಲಭ್ಯ ಕಾಯ್ದೆಯನ್ನು 1961ರಂದು ಮಾಡಲಾಯಿತು. ಸೊ ಇಲ್ಲಿ 2017ರಲ್ಲಿ ಇದನ್ನು ತಿದ್ದುಪಡಿ ಕೂಡ ಮಾಡಲಾಗಿದೆ. ಪ್ರಸ್ತುತ ಭಾರತದಲ್ಲಿ ನಮ್ಮ ಹೆರಿಗೆ ರಜೆ ಅವಧಿಯ 26 ವಾರಗಳು ಆಗಿರುತ್ತದೆ. ಇದು ಜೈವಿಕ ತಾಯಂದಿರಿಗೆ ಮಾತ್ರ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡುವ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ತೃತೀಯ ಲಿಂಗ ಹಕ್ಕುಗಳ ತಿದ್ದುಪಡಿ ವಿಧೇಯಕ 2026ರ ಮುಖ್ಯ ಉದ್ದೇಶ ಏನು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಗುರುತಿನ ಪ್ರಮಾಣ ಪತ್ರ ಪಡೆಯುವ ಪ್ರಕ್ರಿಯೆಯಲ್ಲಿ ಸರಳಗೊಳಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತದೆ. ಇದರ ಪ್ರಕಾರ ತೃತೀಯ ಲಿಂಗಿಗಳು ತಮ್ಮ ಗುರುತನ್ನು ಸಾಬೀತುಪಡಿಸಲು ಯಾವುದೇ ವೈದ್ಯಕೀಯ ಪರೀಕ್ಷೆ ಒಳಗಾಗುವ ಅಗತ್ಯವಿರುವುದಿಲ್ಲ. ಅವರು ಸ್ವಯಂ ಘೋಷಣೆಯ ಮೂಲಕವೇ ಜಿಲ್ಲಾಧಿಕಾರಿಗಳಿಗೆ ಗುರುತಿನ ಪತ್ರ ಪಡೆಯಬಹುದಾಗಿರುತ್ತದೆ. ಸೊ ಈ ಒಂದು ಮೇನ್ ತಿದ್ದುಪಡಿಯನ್ನು ಈಗ ಮಾಡಲಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ ಭಾರತದ ಯಾವ ರಾಜ್ಯವು ಮೊದಲ ಬಾರಿಗೆ ತೃತೀಯ ಲಿಂಗಿಗಳ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿತು ಅಂತ ಕ್ವಶನ್ ಉತ್ತರವು ತಮಿಳುನಾಡು ಆಗಿರುತ್ತದೆ. ತಮಿಳುನಾಡು ಭಾರತದ ಮೊದಲ ರಾಜ್ಯ ಆಗಿರುತ್ತದೆ ತೃತೀಯ ಲಿಂಗಿಗಳಿಗೆ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿರುವುದು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಯಾವ IIT ಶುದ್ಧ ಹೈಡ್ರೋಜನ್ ಉತ್ಪಾದನೆ ಮತ್ತು ಸಮುದ್ರದ ನೀರನ್ನು ಶುದ್ಧೀಕರಿಸಲು ಎಂಸೇನೆ ಆಧಾರಿತ ವಸ್ತುವನ್ನು ಅಭಿವೃದ್ಧಿಪಡಿಸಿದೆ? ಸೊ ಇಲ್ಲಿ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಐಐಟಿ ಗುವಾಹಟಿಯು ಶುದ್ಧ ಹೈಡ್ರೋಜನ್ ಉತ್ಪಾದನೆ ಮತ್ತು ಸಮುದ್ರದ ನೀರನ್ನು ಶುದ್ಧೀಕರಿಸಲು ಎಂಸೇನೆ ಆಧಾರಿತ ವಸ್ತುವನ್ನು ಅಭಿವೃದ್ಧಿಪಡಿಸಿರುತ್ತದೆ. ಸೊ ಇದರ ಹೆಸರು ಇಲ್ಲಿ ಗಮನಿಸಿ, MXENE ಆಗಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಇದು ಒಂದು 2 ಆಯಾಮದ ಅಥವಾ 2D ನ್ಯಾನೋ ವಸ್ತುವನ್ನು ಬಳಸಿಕೊಂಡು ವಿಶೇಷ ಪದರವನ್ನು ಸಿದ್ಧಪಡಿಸುತ್ತದೆ. ಇದರ ಉಪಯೋಗ ಒಂದು ಶುದ್ಧ ಹೈಡ್ರೋಜನ್ ಮತ್ತು ನೀರಿನ ಶುದ್ಧೀಕರಣವನ್ನು ಇದು ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್. ಬುಡಕಟ್ಟು ಪ್ರದೇಶಗಳಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಮತ್ತು ಸ್ಥಳೀಯರಿಗೆ ಉದ್ಯೋಗ ನೀಡಲು ಕೇಂದ್ರ ಸರ್ಕಾರವು 2026ರಲ್ಲಿ ಆರಂಭಿಸಿರುವ ವಿಶೇಷ ಕಾರ್ಯಕ್ರಮದ ಹೆಸರೇನು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಟ್ರೈಬಲ್ ಹೋಮ್ ಸ್ಟೇ ಪ್ರೋಗ್ರಾಂ ಆಗಿರುತ್ತದೆ. ಇಲ್ಲಿ ಈ ಯೋಜನೆಯನ್ನು ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಜಂಟಿಯಾಗಿ ಜಾರಿಗೆ ತಂದಿರುತ್ತದೆ. ಇದು ಪ್ರಸ್ತುತ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವರಾದ ಅರ್ಜುನ್ ಮುಂಡಾ ಅವರು ಜಾರಿಗೆ ತಂದಿರುತ್ತಾರೆ. ಸೊ ಇಲ್ಲಿ ವಿಶ್ವ ಬುಡಕಟ್ಟು ದಿನವನ್ನು ಆಗಸ್ಟ್ 9ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಹಾಗೆ ನಮ್ಮ ಭಾರತದ ಅತಿ ದೊಡ್ಡ ಬುಡಕಟ್ಟು ಯಾವುದು ಎಂದರೆ ಗುಂಪು ಬೀಲ್ ಬುಡಕಟ್ಟು ಆಗಿರುತ್ತದೆ. ಸೊ ಇಲ್ಲಿ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳು. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.